ಡೋರ್ ತೆಗೆದ್ರೆ ಅವ್ರು ಡೋರ್ ಎದುರುಗಡೆ ಆಪೋಸಿಟ್. ಒಬ್ಬ ಎದುರು ಮನೆ ಹುಡುಗಿ ಕಾಳು. ಅವೆಲ್ಲ ಎದುರ್ಕೊಳ್ಳೋರು ದುಮ್ಗೆಲ್ಲ ಹೋಯ್ತಿದ್ದಾವ 10 ಜನ ಹುಡುಗರು. ಈ ಬಾಡಿ ನೋಡಿದ್ರೆ ಎದುರ್ಕೋತಾರ ಯಾರಾದ್ರೂ. ಹುಡುಗಿ ನೋಡಕ್ ಕರ್ಕೊ ಹೋಗೋರೆ. ಮೋಸ ಮಾಡ್ಬಿಟ್ರು ಗಾಯ್ಸ್, ಮೋಸ ಮಾಡ್ಬಿಟ್ರು. ಹುಡುಗಿ ನೋಡಕ್ ಏನಿರ ನಾವು ಹೋಗ್ತಾನೆ ಇರ್ಲಿಲ್ಲ. ಹೇಳಿದಿದ್ರೆ ಏನಾಯ್ತಿತ್ತು ಗೊತ್ತಿಲ್ಲ. ಕಳ್ಳ ಕಳ್ಳ ಕಳ್ಳ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಗದಾಗಿದ್ದೀನಿ, ನೀವು ಸಗದಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಮ್ಮ ಏನೋ ಬೆಳಗ್ಗೆ ಮುದ್ದೆ ಮಾಡ್ತಾರೆ ಗಾಯ್ಸ್. ಇವತ್ತು ಮುದ್ದೆ ಬೆಳಗ್ಗೆ ಮುದ್ದೆ. ಯಾಕೆ ಮೇಡಮ್ ಬೆಳಗ್ಗೆ ಮುದ್ದೆ? ಮೊಳಕೆ ಹುಳಿ ಕಳ್ಸಾರು ಮುದ್ದೆ. ಮೊಳಕೆ ಊಟ ಮಾಡೋಣ, ನಿದ್ದೆ ಮಾಡೋಣ ಅನ್ನಕ್ಕಾಗಲ್ಲ. ಕೆಲಸ ಮಾಡೋಣ, ನಿದ್ದೆ ಮಾಡಿದ್ರೆ ಆಗಲ್ಲ. ಕೆಲಸ ಮಾಡ್ಬೇಕು. ಅನ್ನಕ್ಕೆ ನೀವೇನು ಬೆಳಗ್ಗೆ 90 ಹಾಕೊಂಡ್ಬಿಟ್ಟಿದೀರಾ? ಹಾ, ನೈಟಿ ಹಾಕೊಂಡ್ಬಿಟ್ಟಿದೀವಿ. ನೈಟಿ ಅಲ್ಲ, ಅದು ಮಿಸ್ಟೇಕ್ ಮಾಡಬೇಡಿ, ಗ್ರಾಮರ್ ಮಿಸ್ಟೇಕ್ ಮಾಡಬೇಡಿ. ಏನು ಬೆಳಗ್ಗೆ 90 ಹಾಕೊಂಡ್ಬಿಟ್ಟಿದೀರಾ? ಇಲ್ಲ, ರಾತ್ರಿನೇ ಯಾಕೆ? ನಿಮ್ಮ ಯಜಮಾನ್ರಿಗೆ ರಾತ್ರಿನೇ ಹಾಕೊಂಡ್ ಬಲ್ಸಿದ್ದೆ. ಬರೀ ಇಂಥದೆಯಾ? ನಮಸ್ಕಾರ, ವಣಕ್ಕಂ. ಆಮೇಲೆ ಮುಂದಕ್ಕೆ ಬೆಳಗಿನ ಶುಭೋದಯ. ಬೆಳಗಿನ ಕಾರ್ಯಕ್ರಮ ಹೇಳಿ ಏನೇನು? ಬೆಳಗಿನ ಕಾರ್ಯಕ್ರಮ ಇನ್ನೇನು ಮಾಮೂಲಿ ಕಸ ಗುಡಿಸೋ, ಮನೆ ಅಷ್ಟು. ಪಾತ್ರೆ ತೊಳಿ, ಬಾಗ್ಲು ಕಸ, ಇಟ್ಲು ಕಸ. ಮಕ್ಕ ಯಾಕೆ ಹಂಗಾಗೋಯ್ತು? ಮೈಕು ಕಾಪಿ ಮಾಡು, ಬಿಸಿನೀರು ಕೂಡಿ, ಸ್ನಾನ ಮಾಡು, ಪೂಜೆ ಮಾಡೋದು ಒಳ್ಳೆ ಅದು ಒಳ್ಳೆ ಕೆಲ್ಸ. ಇದೆಲ್ಲ ಕೆಟ್ಟ ಕೆಲ್ಸನಾ? ಇದು ಕೆಲಸ ಮಾಡಿದ್ರೆ ಮನೆ ನೀಟಾಗಿರ್ತದೆ. ಮಾಡ್ತಾ ಇರ್ಬೇಕು. ಹೆಣ್ಮಕ್ಳು ಹಿಂಗೆ ನೋಡಿ, ಗಂಡು ಮಕ್ಳಾದ್ರೆ ಹಂಗೆ. ಅಲ್ಲ, ನಾವು ಸಾಯಂಕಾಲ ಟೈಮ್ ಮಾಡಲ್ವಾ? ಬರೋಷ್ಟರಲ್ಲಿ ಪಾತ್ರೆ ತೊಳೆದು ಕಸ ಗುಡಿಸಿ, ಪಾತ್ರೆ ತೊಳೆದು ದೇವ್ರಿಗೆ ದೀಪ ಹಚ್ಚಿ. ಓಹೋ, ಏನಮ್ಮ ಅನ್ಕೊಂಡ್ಬಿಟ್ಟಿದ್ಯಾ ನಮ್ಮಪ್ಪನ? ಗಿರೀಶ್. ಬಟ್ ನಾನು ಒಬ್ಳೆ ಗೈಸ್, ಏನು ಮಾಡಲ್ಲ ಮನೇಲಿ, ತಂಡ್ಪಿಂಡ ನೆನಪಿಂದ ಏನಲ್ಲ ಮಾಡಲ್ಲ. ಯಾಕಂದ್ರೆ ಕಂಪ್ನಿಯಲ್ಲೇ ಕೆಲಸ ಫುಲ್ ಟೈರ್ಡ್ ಆಗಿ ಬಂದ್ಬಿಟ್ಟಿರ್ತೀನ. ಬಂದು ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಬಂದ ತಕ್ಷಣ ದಬಾಕೊಂಡ್ಬಿಟ್ರೆ ಸಾಕಪ್ಪ ನಂಗೆ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ನಮ್ಮ ಅಮ್ಮನೂ ಕೆಲಸ ಹೇಳಲ್ಲ. ಕ್ಲೀನಾಗಿ ಕಣ್ ಬಿಡಮ್ಮ, ನಿನ್ನ ಕೈಯಲ್ಲಾದ್ರೆ ಕಣ್ ಕ್ಲೀನಾಗಿ ಬಿಡ್ಬೇಕು. ಯಾರ ಕೈಲೂ ಬಿಡೋಕ್ಕಾಗಲ್ಲ. ಆಗತ್ತೆ, ನಾನು ಬಿಡ್ಲಾ? ಏನ್ರಿ ನೀವು ಈ ತರ ಹೇಳ್ತೀರಲ್ಲ? ನಮ್ಮಪ್ಪ ಯಾರಿಗೋ ಜೀವ ನೀನೆ ಅಂತ ಆಡಾಕೊಂಡವ್ರೆ. ಯಾರಪ್ಪ ಜೀವ? ನಿಮ್ಗೆ ಯಾಕೆ ಬೇಕದು? ಜೀವನೇ ಜೀವ. ಸುಳ್ಳು ಹೇಳ್ಬೇಡ. ಯಾರು ಹೇಳು? ನಿನ್ ಮಾತಿಟ್ಟು ತಾನೆ. ಕಳ್ಳ ಗೈಸ್, ನಮ್ಮಪ್ಪ ಹೆಂಗೆ ಅಂದ್ರೆ, ನಮ್ಮಪ್ಪ ಮುಂದೆ ಅರೇಂಜ್ ಮ್ಯಾರೇಜು. ಬಟ್ ಆದ್ರೂ ನಮ್ಮಪ್ಪಂಗೆ ಹುಡುಗಿ ಇತ್ತು, ಲವರ್. ಅದು ಲವ್ವರು ಮದ್ವೆ ಟೈಮಲ್ಲಿ ಬಂದು ಕುತ್ಕೊಂಡಿದ್ಲಂತ ಅಳ್ಕೋ. ಎಂಗೇಜ್ಮೆಂಟ್ ಟೈಮ್ ನೋಡ್, ಕಣ್ಣು ರೆಡ್ ಆಗೋಯ್ತು ಪಾಪ ನಮ್ಮ ಅಪ್ಪಂದು. ನೋಡು ನೋಡ್ಮ ಅಲ್ಲಿ ಕಣ್ಣು ರೆಡ್ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಓಕೆ ಗೈಸ್, ನನಗೂ ಟೈಮ್ ಆಯಿತು. ನಾನು ಕೆಲ್ಸಕ್ಕೆ ಹೊಳ್ತೀನಿ. ಮತ್ತೆ ಸಾಯಂಕಾಲ ಬಂದು ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಕೆಲಸ ಮುಗಿಸ್ಕೊಂಬಂದೆ. ಬಂದು ಒಂದು ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ. ಫುಲ್ ಟೈರ್ಡ್ ಆಗಿಬಿಟ್ಟಿದೆ, ಅದಕ್ಕೆ ಫ್ಲ್ಯಾಟ್ ಆಗಿಬಿಟ್ಟಿದೆ. ಮೂವಿ ನೋಡಿದೆ, ಯಾವುದೋ ಬ್ಲಾಸ್ಟ್ ಅಂತ ಮೂವಿ. ಸಕ್ಕತ್ತಾಗೈತೆ, ಮಸ್ತ್ ಕ್ರೇಜಿ. ಇದು ಗೊತ್ತೈತೆ ಗೈಸ್ ನನಗೆ. ನಮಸ್ಕಾರ, ಶುಭರಾತ್ರಿ. ಅಲ್ಲ, ಕಂಟೆಂಟ್ ಇಲ್ಲ, ವಿಡಿಯೋ ಹಾಕಿಲ್ಲ ಅಂತ ನಾನು ಏನಪ್ಪ ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮಮ್ಮ ಇವಾಗ ಜಸ್ಟ್ ಕ್ಯಾಮ್ರಾ ಎತ್ಕೊಂಡ್ ಬಂದಿದ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಇಷ್ಟೇ ಹೇಳಿರೋದು. ಆಗ್ಲೇ ಹಲೋ ನಮಸ್ಕಾರ ಗುಡ್ ನೈಟ್ ಅಂತ ನಮ್ಮಮ್ಮ. ಏನ್ಮಾ? ಹಲೋ ಎಕ್ಸ್ಕ್ಯೂಸ್ ಮೀ, ಈ ರೇಂಜ್ಗೆ ದೇವ್ರು ಬಂತು ತುಂಬಿದ ಬಿಲ್ಗೆ ನೀರು ಎತ್ಕೊಂಬೋಗೋ, ಬೇರೆ ಸ್ವಲ್ಪ ಎತ್ಕೊಂಬೋಗು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಏನ್ ಗೊತ್ತೈತೆ? ಆ ಕಡೆ ಬಂದೆ ಸರ್. ಅದೇನ್ ನಿದ್ದೆ ಅಂತೀಯಮ್ಮ? ಯಪ್ಪ, ನಮ್ ಕುತ್ಕೊಂಡಿದ್ರೆ ನಿದ್ದೆ ಬರ್ತಾ ಇರುತ್ತೆ ಗೈಸ್. ಹೋಗ್ ಮಲ್ಕೊಂಡೆ ಅಂತೂ ನಿದ್ದೆನೇ ಬರಲ್ಲ. ಯಪ್ಪ ದೇವ್ರೆ, ನಮ್ಮ ಅಪ್ಪಂಗೂ ಅಷ್ಟೇ. ಹಿಂಗ್ ಮಲ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡುತ್ತಾ?
ನಮ್ಮಮ್ಮ ಏನು ಸೆಕೆಂಡ್ ಸಾಕು ಮಲ್ಕೊಂಡು ಅಲ್ಲಿ ಆಲೆ ಕಣ್ಣಲ್ಲಿದ್ದೆ ಐತೆ 2 ಸೆಕೆಂಡ್ ಮಾತಾಡ್ಸಿಲ್ಲ ಅಂದ್ರೆ ಸಾಕು ಹಂಗೆ ಫ್ಲಾಟ್. ಐ ಏನು ಏನ್ ಮಾಡ್ತಿದ್ಯಮ್ಮ? ಮಲ್ಕೋ ಗುಡ್ ನೈಟ್ ಅಷ್ಟೇ ಮುಗೀತು ಕತೆ. ಫ್ಲಾಟ್ ಇದು ಲವ್ ಸ್ಟೋರಿ. ಏನೇನೋ ಹುಡುಗಿ ಲವ್ ಮಾಡ್ತಾ ಇತ್ತು, ನಮಗೆ ಗೊತ್ತೇ ಇರಲಿಲ್ಲ. ಇಲ್ಲೋ ಕಡೆ ನೋಡಿ ಆಮೇಲೆ ಫ್ರೆಂಡ್ಸ್ಗಳೆಲ್ಲ ಹುಡುಗಿ ಲವ್ ಮಾಡ್ತಾ ಇತ್ತು ಅಂತ ಆಮೇಲೆ ಇದು ಮಾಡಿ ನಿಮ್ಗೂ ಲವ್ ಬಂದ್ಬಿಡ್ತಾ? ಲವ್ ಬಂದಿರ್ಲಿಲ್ಲ. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ಅಂದ್ರೆ ನೋಡಕ್ ಹುಡುಗಿ ಚೆನ್ನಾಗಿತ್ತಲ್ಲ, ಮಾತಾಡ್ತಾ ಇತ್ತು, ಬರ್ತಾ ಇತ್ತು, ಟಿಫನ್ ತಂದು ಕೊಡ್ತಾ ಇತ್ತು ಹುಡುಗಿ. ಅವ್ರ ಮನೆ ಎದುರುಗಡೆನೆ ನಮ್ಮ ಮನೇನು ಇದ್ದಿದ್ದು. ಅವ್ರು ನಮ್ದು ಡೋರ್ ತೆಗೆದ್ರೆ ಅವ್ರ ಡೋರ್ ಎದುರುಗಡೆ ಆಪೋಸಿಟ್. ಎದುರು ಮನೆ ಹುಡುಗಿ ಕಾಳು ಅಲ್ಲ, ಎದುರುಗಡೆ ಮನೆ ಹುಡುಗಿನೇ ನಮ್ಮ ಅಪ್ಪನ ಕಾಳು. ಬಾ ಅದು ಗೊತ್ತಾಯ್ತಿಲ್ಲ ಎಂತ ಪ್ರತಿಭೆ. ಮಂಡ್ಯದಿಂದ ಅಶ್ವಿನಿ ಇವರೆಲ್ಲ ಬಂದಿದ್ರು, ಅರುಣ ಇವರೆಲ್ಲ ಒಂದು 6-7 ಜನ ಹುಡುಗರು ಬಂದಿದ್ರು, ಎಲ್ಲ ಹೆಣ್ಮಕ್ಳಿಗೆ. ಅವಾಗ ಅವಳಿಗೆ ಡೋರ್ ತೆಗೆದು ಬಗಿ ನೋಡ್ತಾ ಇತ್ತು ಬಂದು. ಆಮೇಲೆ ಇವಳು ನನ್ನ ತಂಗಿ ಇದ್ದಳು, ಅದಕ್ಕೆ ನಾವು ಬಂದಿರೋದಕ್ಕೆ ನಾವು ಹುಡುಗಿ ಹಂಗೆ ಬಗಿ ನೋಡ್ತಾ ಇದ್ದಲ್ಲ ಅಂತ. ಅಲ್ಲ ಯಾರೋ ಬಂದಾರೆ ನೋಡ್ತಾ ಇರ್ಬೇಕು ಅಂದೆ. ಇಲ್ಲಕ್ಕ ನಾವು ಹಂಗೆ ನೋಡ್ತಾ ಇಲ್ಲ ಹುಡುಗಿ, ಏನೋ ಇದೆ ಇಲ್ಲಿ, ಒಂದು ಸಮಸ್ಯೆ ಇದೆ ಹುಡುಗಿ ಯಾರೋ ಬಂದ್ಬಿಟ್ಟಾರೆ ಅಂತ. ಆಮೇಲೆ ಇಲ್ಲಕ್ಕ ನಾನು ಅವ್ರ ತಂಗಿದ್ದೀರೋ ಅಂತ ಇತ್ತು ಜೋರಾಗೆ. ಅಶ್ವಿನಿ ಜೋರ ಅವ್ರ ತಂಗಿ ನಮ್ಮ ಅಣ್ಣ ಇವರು ಅಂದ್ರು. ಅವ್ನು ಪುಡುಕಂತ ಒಳಗೆ ಕೊಡೋಗ್ಬಿಟ್ಲು. ಲವ್ ನಾಚಿಕೆ ಹೂವ ಹಣ್ಣುಗಳು ಇವು ತಗೊಂಡ್ರು. ನಾನೇನೋ ರಿಲೇಟಿವ್ ಮನೆಗೆ ಕರ್ಕೊಯ್ತವ್ರಲ್ಲ ಅದಕ್ಕೆ ತಗೋತಾ ಇದ್ರೆ ನಾನೇ ತಗೊಂಡೆ, ಕಾಸು ಕೊಟ್ಟೆ. ತಗೊಂಡೆ ಆಮೇಲೆ ತಗೊಂಡೋದೆ, ಅಲ್ಲೇ ಹೋಗ್ಬಿಟ್ಟು ಬರೋ ಬಾ ಅಂತ. ನಮ್ಮತ್ತೆ ನಮ್ಮ ಮಾವ ನಾನು 3 ಜನ ಆಗೋದ್ವಲ್ಲ, ಇನ್ನೊಂದು ಹುಡುಗಿ ಒಂದು ಕರ್ಕತ್ತು ಚಿಕ್ಕ ಮಗುನ. 5 ಜನ 4 ಜನ ಆಯ್ತಲ್ಲ ಅಂದ್ಬಿಟ್ಟು ಹೋಗಿದ್ರೆ ಹುಡುಗಿ ನೋಡೋಕ್ಕೆ ನನಗೆ ಗೊತ್ತಿಲ್ಲ. ಹುಡುಗಿ ನೋಡಕ್ ಕರ್ಕೊ ಹೋಗೋರೆ, ಮೋಸ ಮಾಡ್ಬಿಟ್ರು ಗೈಸ್, ಮೋಸ ಮಾಡ್ಬಿಟ್ರು. ಹುಡುಗಿ ನೋಡಕ್ಕೆ ಅಂದ್ರೆ ನಾವು ಹೋಗ್ತಾನೆ ಇರ್ಲಿಲ್ಲ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಅವ್ರು ಏನೋ ಹಬ್ಬಕ್ಕೆ ಏನೋ ಕರ್ದ ನಮ್ಮ ಮಾವ ಇರೋ ಅಂದ್ಬಿಟ್ಟು ಹೋದ್ರೆ ಹಂಗ್ ಮಾಡಿದ್ರು. ಆಮೇಲೆ ನಮ್ಮ ಮತ್ತೆ ಕುಂತಿದ್ದು ಓಡಾಡ್ಕೊಂಡು ಆಕಾಶ ಕಲರ್ ಹಾಕೊಂಡಿದ್ದು ಸ್ಕೈ ಬ್ಲೂ, ನಾನು ಅದೇ ಕಲರ್ ಹಾಕಿ ಹೋಗಿದ್ದೀನಿ. ಸ್ಕೈ ಬ್ಲೂ ಶರ್ಟ್ಸು ಬ್ಲಾಕ್ ಪ್ಯಾಂಟು. ಆಮೇಲೆ ಸರಿ ಅಂದ್ಬಿಟ್ಟು ಕಾಫಿ ತಂದು ಕೊಟ್ರು, ಕುಡ್ದೆ. ಹುಡುಗಿ ನೋಡ್ದೇನಾ ನಮ್ಮತ್ತೆ, ಯಾವ ಹುಡುಗಿ ಅಯ್ಯೋ ಕಾಫಿ ಕೊಡ್ತಲ್ಲ ಏನಂತ, ಚೆನ್ನಾದ ಹುಡುಗಿ ಅಂತ. ಆಮೇಲೆ ಅವ ತಲೆ ಬಿಟ್ಕೊಂಡು ಇನ್ನೂ ಓಡಾಡ್ತಾನೆ ಇದ್ಲು, ತಲೆನೂ ಬಚ್ಚಿರ್ಲಿಲ್ಲ, ಸ್ನಾನ ಮಾಡ್ಕೊಂಡು ಓಡಾಡ್ತಿಲ್ಲ ಮನೆಗೆ. ಒರಿಜಿನಲ್ ಫೇಸ್ ನೋಡಿದ್ಯಾ ಹಂಗಂದ್ರೆ. ಆಮೇಲೆ ಸರಿ ಅಂದ್ಬಿಟ್ಟು ತಿರ್ಗಾ ನಮ್ಮ ಹುಡುಗಿ ನೋಡಿವಂತೆ ತಿರ್ಗಿ ಏನಾರು ತಗೋವ ಅಂದ್ರು. ಆಮೇಲೆ ಜ್ಯೂಸ್ ಮಾಡ್ಕೊಬಂದ್ರು. ನೋಡ್ಕೊಳ ಕ್ಲೀನಾಗೆ ನಮ್ಮತ್ತೆ ನೋಡಿದೆ, ಜ್ಯೂಸ್ ಕುಡಿದ್ಬಿಟ್ಟು ಕೇಳ್ತು, ಹೆಂಗ ಹುಡುಗಿ? ಪರವಾಗಿಲ್ಲ, ಕಷ್ಟದಲ್ಲಿ ಬೆಳೆದಾರೆ, ಮುಂದಕ್ಕೆ ಹೋಯ್ತಾರೆ ಅಂದೆ. ಅದನ್ನೇ ಹಿಡ್ಕೊಬಿಟ್ರು ಕಣಪ್ಪ. ಓಕೆ ಆಯ್ತಾ ಅಂದ್ಬಿಡು ಅಂದಿದ್ದೆ. ಆಗಲೇ ನಮ್ಮಮ್ಮ ನಮ್ಮಪ್ಪ ಹೋಗಿ ನೋಡ್ಕೊಬಂದ್ಬಿಟ್ಟು, ನಮ್ಮಮ್ಮ ಹೋಗಿ ನೋಡ್ಕೊಬಂದ್ಬಿಟ್ಟು ಆಗಲೇ ಮಾತುಕತೆ ಆಗೋಗೋದೆ. ನನ್ನ ಲಾಸ್ಟಲ್ಲಿ ಹೋಗಿ ತೆಗ್ಲಾಕಿರೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಏನ್ ಪ್ಲಾನ್ ಮಾಡಿ ನಮ್ಮ ಒಪ್ಪನ ಬಕ್ರ ಮಾಡೋರೆ ಗೈಸ್. ಯಪ್ಪ ದೇವ್ರೆ, ನೋಡಿದ್ದು ಒಂದೇ ಹುಡುಗಿ, ಹೋಗಿದ್ದುವೆ. ಮತ್ ಲವರ್ ಕತೆ ಅದೇ ನಾನು ಅದೇನ್ ಲವ್ ಎದುರುಗಡೆ ಅಲ್ವಾ, ಹಂಗೆಲ್ಲ ಕರ್ಕೊಂಡೋದ್ರೆ ಯಾವ ಮರೀದಿ ಇರ್ತದ. ಸರಿ ಆಯ್ತು, ನಿಂಗೊಂದು ಕ್ವಶನ್ ಕೇಳ್ತೀನಿ. ಮಮ್ಮಿಗಿಂತ ಚೆನ್ನಾಗಿತ್ತು ಆ ಹುಡುಗಿ? ಮಮ್ಮಿಗಿಂತ ಚೆನ್ನಾಗಿತ್ತು, ವೈಟ್ಗೆ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ನೋಡಿ ಗೈಸ್, ನಾವು ಮಲ್ಕೊಂಡವ್ರೆ ಅಂತ ಅಲ್ಲೆಲ್ಲ ಫೋಟೋದಲ್ಲೇ ತೋರಿಸ್ತೀನಿ. ಒಬ್ಬ ಫೋಟೋದಲ್ಲಿ ಹೋದ ಎಂಗೇಜ್ಮೆಂಟ್ ಫೋಟೋದಲ್ಲಿ ಐತೆ. ಮಮ್ಮಿ ಗೊತ್ತಾ? ಹೇಳಿದ್ದೀನಿ. ಮಮ್ಮಿ ಏನು ಮಮ್ಮಿ ಏನ ಅನ್ಲಿಲ್ಲ, ಮಮ್ಮಿಗೂ ಗೊತ್ತಿರ್ಲಿಲ್ಲ. ನಮ್ ಚಿಕ್ಕಪ್ಪಂದಿರು ಏನ್ ಮಾಡಿದ್ರು, ಎಂಗೇಜ್ಮೆಂಟ್ ದಿವಸ ಆ ಹುಡುಗಿ ಹೇಳಕ್ ಸ್ಟಾರ್ಟ್ ಮಾಡ್ಕೊಬಿಡ್ತು. ಆಮೇಲೆ ನಮ್ ಚಿಕ್ಕಪ್ಪ ಡೌಟ್ ಬಂದ್ಬಿಡ್ತು. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಹುಡುಗಿ ನೀನ್ ನೋಡ್ತದ ಹೇಳ್ತದೆ, ಏನಿಲ್ಲ ಲವ್ ಮಾಡ್ತಾ ಇದ್ದಿಲ್ಲ, ನಿಜ ಹೇಳ, ಇವಾಗ ಮದುವೆ ಮಾಡಿಸ್ಬಿಡ್ತೀನಿ ಅಂತಾರೆ. ಅಯ್ಯೋ ಚಿಕ್ಕಪ್ಪ ಯಾವ್ದು ಇಲ್ಲ, ಆ ಹುಡುಗಿ ಲವ್ ಮಾಡ್ತಾ ಇದೆ ನಾನು ಲವ್ ಮಾಡ್ತಾ ಇಲ್ಲ ಅಂದೆ. ಸರ್ ಇವರು ಆಂಟಿ ತಂಗಿ ಒಬ್ರು ಇದ್ರು ಅಲ್ಲಿ.
ಅವ್ರ ತಂಗಿನೂ ಹಂಗೇನೆ ಅಂಗಡಿ ತಗೊಂಡ್ ನಿಂತ್ಕೊಬಿಟ್ರೆ ಒಯ್ತಾನೆ ಇಲ್ಲ 3 ಯಪ್ಪ ಗೈಸ್ ನನಗೆ ಗೊತ್ತಿದ್ದು ಒಂದೇ ಒಂದು ಲವ್ ಸ್ಟೋರಿ. ನಮ್ಮಪ್ಪ ಏನು ಇಷ್ಟು ಉದ್ದ ಹೇಳ್ತೈತೆ ಯಪ್ಪ ದೇವ್ರಿ. ಹಿಲ್ಸ್ಗೆ ನಮ್ಮಪ್ಪ ಫ್ರೆಂಡ್ಸ್ ಹಾಕೊಂಡು ಸೈಕಲ್ ಅಲ್ಲಿ ಹೋಗೋರು. 10 ಜನ ಸೈಕಲ್. ಅದು ಏನ್ ಗೊತ್ತಾ, ಚಪಾತಿ ಆಗ್ಲೇ ಒಂದ್ 100 ಚಪಾತಿ ಮಾಡಿ. ಇವಾಗ ನೀವು ಬೈಕಲ್ಲಿ ಹೋಗೋದು, ನಮ್ಮಪ್ಪ ಆಗ್ಲೇ ಎಲ್ಲ ಮಾಡ್ಬಿಟ್ಟವ್ರೆ ಸೈಕಲ್ ಅಲ್ಲಿ ನಂದಿ ಹಿಲ್ಸ್ಗೆ. ಸೈಕಲಲ್ಲೇ ಆ ಸೈಕಲಲ್ಲೇ ಎಲ್ಲ ಪಾರ್ಟ್ಸ್ ಎಲ್ಲ ತಗೊಂಡೋಗಿದ್ದು. ಪಂಚರ್ ಹಾಕೋದೆಲ್ಲ ತಗೊಂಡೋಗಿದ್ದೀವಿ. ಎಮ್ರಿ ಹೊಡೆದು ಮುಟ್ಬಿಟ್ಟಿದೀವಿ, ಮರ್ತೋಗ್ಬಿಟ್ಟಿದೀವಿ. ಎಂತ ಕೆಲಸ ಹೆಂಗ್ ಮಾಡೋದು? ಎಮ್ರಿ ಹೊಡಿದಂಗೆ ಹಾಕಕ್ ಆಗೋದಿಲ್ಲ, ಕಚ್ಕೊಳ್ಳಲ್ಲ ಗಮ್ ಹಾಕಿದ್ರೆ. ಆಮೇಲೆ ಏನ್ ಮಾಡೋದು ಅಂದ್ಬಿಟ್ಟಿದೆ, ಟಾರ್ ರೋಡ್ ಐತಲ್ಲ ಅದಕ್ಕೆ ಹಾಕಿ ಉಜ್ಜಿದೆ. ಟಾರ್ ರೋಡ್ಗೆ ಟೂಬ. ಆಮೇಲೆ ಅದನ್ನ ಪೀಸ್ ಕಟ್ ಮಾಡಿರೋದನ್ನ ಉಜ್ಜಿದೆ, ಹಾಕಿದೆ ಫೇವಿಕ್ ಹಾಕಿ ಇದಾಕಿ ಕಚ್ಚಿದೆ, ಪಂಚರ್ ಹಾಕೊಂಡು ಕರ್ಕೊಂಡ್ಬಂದಿದ್ದು. ಹೋಗಷ್ಟ್ರಲ್ಲೇ ಸಾಯಂಕಾಲ ಆಗೋಯ್ತಾ, 4 ಗಂಟೆ. ಅಲ್ಲಿಂದ ಬಿಡೋಕೆ ನೈಟ್ ಆಗ್ಬಿಡ್ತದೆ, ಆಗಲ್ಲ ಅಂದ್ಬಿಟ್ಟಿದೆ. ಅಲ್ಲೇ ಮಲ್ಕೊಬಿಟ್ಟು ಪೊಲೀಸ್ನವ್ರು ಕೇಳ್ದ ಹೋಗಿ, ಸೈಕಲ್ ಎಲ್ಲ ಒಂದು ಮರದ ತಕ್ಕ ಹಾಕ್ಬಿಟ್ಟು ಎಲ್ಲ ಚೈನ್ ಹಾಕಿ ಲಾಕ್ ಮಾಡ್ಬಿಟ್ಟು ಬೀಗ ಹಾಕ್ಬಿಟ್ಟು ಕೇಳ್ದ ಪೊಲೀಸ್ನವ್ರ, ಸರ್ ಇಲ್ಲಿ ಮಲ್ಕೋಬೋದ ಸರ್, ಈ ಥರ ಸೈಕಲಲ್ಲಿ ಬಂದಿದ್ದೀವಿ ಕೇರ್ ಫ್ರಮ್ನಿಂದ, ನಾವು ಇವಾಗ ಹೋಗೋಕ್ಕಾಗಲ್ಲ, ನಾಳೆ ಹೋಗ್ತೀವಿ ಅಂತ. ಆಯ್ತಾಯ್ತು, ದೇವಸ್ಥಾನದಲ್ಲಿ ಮಲ್ಕೊಳ್ಳಿ ಹೋಗಿ ಜಗ್ಲಿ ಮೇಲೆ ಅಂತ. ಅವಾಗೆಲ್ಲ ಸಾಕು ಬಿಡಪ್ಪ, ನೀನ್ ಜಿಮ್ ಬಾಡಿ ಒಪ್ಕೊಂತೀನಿ ಬಿಡಪ್ಪ. ಈಗ್ಲೇ ನೀನ್ ಈ ತರ ಅಂದ್ರೆ ಆಗಿ ಹೆಂಗೆ ಹೇಳು ನೀನು. ಬಾ ಅಂದ್ರೆ ಅವಾಗ ಸಾಕು ಸಮಾಧಾನ, ಕೂಲ್ ಜಾಸ್ತಿ ಫ್ಲಾಶ್ ಬ್ಯಾಕ್ ಹೋಗ್ಬೇಡ. ಓಕೆ ಗೈಸ್, ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫ್ರೆಂಡ್ಗಳ ಹೆಸರು ಹೇಳಲಿಲ್ಲ. ಆಯ್ತು ಹೇಳ್ಬಿಡಪ್ಪ. ಸಾಲಮನು, ಆಮೇಲೆ ಬಾಬು, ಆಮೇಲೆ ಗಾಂಧಿ ಮಂಜ, ಪೊಲೀಸ್ ಮಂಜ, ಆಮೇಲೆ ಮಲೆ ಮಂಜ. ಏನಪ್ಪ ಎಲ್ಲ ಮಂಜ ಅದಕ್ಕೆ ಒಂದೊಂದು ಹೆಸರುಗಳು ಇಕ್ಕಿದ, ಗಾಂಧಿ ಮಂಜ ಅಂತ. ಆಮೇಲೆ ಇವನು ರೂಬನು, ಎಡ್ವಿನು, ಫ್ರಾನ್ಸಿಸ್, ಆಮೇಲೆ ಇವನು ಜೈಕರ್, ಆಮೇಲೆ ಮೋನ್ಸಿ, ಥಾಮಸ್ಸು. 2 ಜನ ಇದ್ದ. ಎಲ್ಲರೂ ಹೋಯ್ತು ಅಂದ್ರೆ ಗ್ಯಾಂಗು. ಅವನು ಬೇಳ್ತಿದ್ದ, ಟೈಲರ್ ನೀನು ಸತ್ತವ್ರು ನಾವು ಒಬ್ಬನೇ ಸಾಕು ಹೆಗಲ ಮೇಲೆ ಹಾಕೊಂಡು ಹೋಗಿ ಇದು ಮಾಡ್ಬಿಡ್ತೀವಿ ಸುಮ್ಗಿ ಟೈಲರ್ ಅಂತಿದ್ದ. ಅವನೇ ಸತ್ತೋಗ್ಬಿಟ್ಟು. ಓಕೆ ಗೈಸ್, ವ್ಲಾಗಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ವಲ್ಪ ಕೊರೆಯೋ ಥರ ಆಯಿತು, ನಮ್ಮಪ್ಪಂದು ಮಾತಂಗಿರುತ್ತೆ ಅವಾಗ. ಇನ್ನೊಂದು ಸ್ವಲ್ಪ ಹೋಯ್ತು ಅಂತ ಹೇಳಿದ್ರೆ ಇನ್ನೂ ಎಳೀತಾರೆ, ಅದಕ್ಕೋಸ್ಕರ ಸಾರಿ. ಬಟ್ ನಮ್ಮಪ್ಪ ಅವಾಗ ಏನೇನು ಮಾಡಿತ್ತು ಅದನ್ನೆಲ್ಲ ಒಂದ್ಸತಿ ಕೆದಕ್ಬಿಟ್ರೆ ಸಾಕು, ಪೂರ್ತಿ ಕಕ್ಕೋದಾಗ ಸಮಾಧಾನ ಆಗಲ್ಲ. ಬಿಟ್ರೆ ಇವತ್ತು ನೈಟ್ ಎಲ್ಲ ಕುಯ್ಯುತ್ತೆ, ಏನೇನು ನಡೀತು, ಏನೇನು ಕತೆ, ಎಲ್ಲೆಲ್ಲಿ ಹೋಗಿದ್ದೆ ಎಲ್ಲಾನು ಹೇಳ್ಕೊಂಡು ಕೂತ್ಕೊಳ್ಳುತ್ತೆ. ನನಗೆ ಆ ಪೇಷನ್ಸ್ ಇಲ್ಲ, ನಾನು ಹೋಗಿ ಸದ್ಯಕ್ಕೆ ಮಲ್ಕೋಬೇಕು. ನಾಳೆ ಮುಂದುವರಿಸ್ತೀನಿ. ನಾಳೆ ಗೈಸ್ ಪಾರ್ಟ್ 1 ಮಾತ್ರ ಅಲ್ಲ, ಪಾರ್ಟ್ 2 ಇನ್ನೂ ಒಂದು ಇದೆ. ಓಕೆ ಗೈಸ್, ಟಾಟಾ, ಬಾಯ್ ಬಾಯ್.